ಹೋಗೋರು ನಾವಲ್ಲ, ಡೇಟ್ ಬೇಕು ಅಂತ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈಗ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದ್ರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲ ಅಂದ್ರೆ, ನಾಳೆಗೆ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್ ನೋ ವೆನ್ ವಿ ಸ್ಪೀಕ್. ಅಂದ್ರೆ ಪರ್ಸನಲಿ ನಿಮ್ಮ ಬಾಂಡಿಂಗ್ ಕೂಡ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಮಗು ಒಂದಾಗಿಲ್ಲ. ಸೊ ಅದಕ್ಕೆ ಒಂದು ಧ್ರುವ ಸರ್ ಅವರೊಂದು ಎಸ್ ಸರ್. ಸೊ ಒನ್ ಸೆಕ್, ಸಾರಿ, ಐ ಜಸ್ಟ್ ಕಮ್ ಬ್ಯಾಕ್ ಸರ್. ಸೀನಿಯಾರಿಟಿ ಫಸ್ಟ್ ಸರ್. ಸರ್ ಸರ್ ಏನಾಗಿದೆ ಸರ್, 5.5 months ಮಾಡಿರೋ ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದ್ದು 3 ವರ್ಷದ ಒಳಗೆ ಮಾಡಿರೋ 5.5 months ಸರ್. ಅವರು ಕೆಲಸ ಮಾಡೋರೆ, ಏನಾಗ್ಬಿಟ್ಟಿದೆ, ಸೆಟ್ ಹಾಕಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆಕ್ಟರ್. ಅವರು ಯಾವ ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಅಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವ್ದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರಾಂಕ್ಲಿ ನನಗೆ ಗೊತ್ತಿರೋ ಹಾಗೆ, ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದೇನೆ, ಇಲ್ಲ ಅಲ್ಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಕೇಳಿಸ್ತಾ? ಮಾಡ್ತೀನಿ ಅಂತ ಹೇಳಿ. ಆಯ್ತು ಸರ್, ಮಾಡ್ತೀನಿ ಸರ್. ಇದು ನೀವು ಆಗ್ತಾರ ಅಪಾದನೆ ಸರ್. ಇವಾಗ ಏನ್ ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವ್ ಹೇಳಿದ್ ಕರೆಕ್ಟ್. ಅಲ್ಲ, ನಿಮ್ದು ಪ್ರೀತಿಯಾಗಿ ಬಂತು, ಇವ್ರದ್ದು ಯಾಕೋ ಹಂಗೆ ಬರ್ಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದ್ರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರು ಇವ್ರಿಗೆ ಏನ್ ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರು 3 ವರ್ಷ ತಗೊಂಡ್ಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದ್ರೆ ನೀನು 5 ವರ್ಷ ತಗೋ, ನೀನು ಒಂದು ದೊಡ್ಡ ಡೈರೆಕ್ಟರ್ ಆಗುತ್ತೆ. ಅವರಷ್ಟೇನೆ ಬರುತ್ತೆ ಸರ್. ಇವಾಗ ಅದೇನೋ ಒಂದು ಆಯ್ತು, ಬಿಟ್ಟಾಕಿ. ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗ್ಲಿ, ಹೀರೋಗಾಗ್ಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾರು ಅವ್ರಿಗೆ ಇರುತ್ತೆ ಹೇಳಿ. ಅವರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತುರ ಇರುತ್ತೆ, ನಮ್ದೊಂದು ಸಿನಿಮಾ ಬಂದ್ಬಿಡ್ಲಿ, ನಾವು ಮಾಡೋಣ ಬೇಗ. ಆಗಿರಲ್ಲ ಅಷ್ಟೇ, ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದ್ರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ಇಸ್ ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತದೆ. ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್? ದ ಗುಡ್ ಟೈಮ್. ಸೊ ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಎಡವಿದ್ದು ಸರ್. ಯಾವ ವಿಚಾರದಲ್ಲಿ ನಾನು ಯಾಕೆ ಮಾತಾಡ್ಲಿ? ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಆದಾಗ ಫೋನ್ ಹಾಕಿದ್ದೆ, ಏನ್ರಿ ಅದು ಅಂದ್ಬಿಟ್ಟು, ಹಿಂಗ್ ಡಾರ್ಲಿಂಗ್ ಅಂದ್ರೆ, ತಲೆ ಕೆಡ್ಸ್ಕೊಬಿಡಿ, ಏನೋ ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ಟರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ. ಸೊ ಗೊತ್ತಾಗಲ್ಲ ನಮಗೆ. ಬಟ್ ಹಾಗಂತ ಸರ್, ಐ ಸ್ಟ್ರಾಂಗ್ಲಿ ಬಿಲೀವ್ ಸೆನ್ಸಾರ್ ಬೋರ್ಡ್ ಹ್ಯಾಸ್ ಗಾಟ್ ಎ ರೆಸ್ಪಾನ್ಸಿಬಿಲಿಟಿ ಸರ್. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ತರ ಪ್ರಾಬ್ಲಮ್ಗಳಿರ್ತಾವೆ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ವಿತ್ ದ ಸೆನ್ಸಾರ್. ನಾನು ಸೆನ್ಸಾರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನಂದು ಒಂದೇ ಪ್ರಶ್ನೆ ಬರುತ್ತೆ, ಪ್ರೇಮ್ಗಾಗ್ಲಿ ಈವನ್ ಧ್ರುವ್ ಯಾವ್ದಾದ್ರು ಒಂದು ಮ್ಯಾಟ್ರಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳೋದು, ಆರ್ ಯು ಓಕೆ? ದಟ್ಸ್ ಮೈ ಕ್ವೆಶ್ಚನ್ ಎಂಡ್ಸ್ ದೇರ್, ಆರ್ ಯು ಓಕೆ? ಸೊ ಎಸ್ ಡಾರ್ಲಿಂಗ್ ಅಂತ ಅವ್ನು ಕಳಿಸ್ತಾನೆ, ಎಸ್ ಸರ್ ಅಂತ ಅವ್ರು ಕಳಿಸ್ತಾರೆ, ಅಲ್ಲಿಗೆ ಮುಗೀತು. ಎನಿಥಿಂಗ್ ಐ ಆಮ್ ಅ ಫೋನ್ ಕಾಲ್ ಅವೇ. ಏನಾರು ಹಂಚ್ಕೋಬೇಕಾ, ಮಾಡಬೇಕು, ಯು ಕ್ಯಾನ್ ಕಾಲ್ ಮೀ. ಐ ಆಮ್ ಕನ್ಸರ್ನ್ ಸರ್. ನನ್ನ ಫ್ಯಾಮಿಲಿ, ನನ್ನ ಸ್ನೇಹಿತರು ಅಂದ್ರೆ ಒಂದು ಕ್ವೆಶ್ಚನ್ ಹಾಕ್ತೀನಿ ನಾನು, ಐ ಓಕೆ? ದಟ್ಸ್ ಆಲ್ ಸರ್. ದೇ ನೀಡ್ ಟು ನೋ. ಮಲಗ್ಬೇಕು ತಾನೆ, ಮಲಗ್ತಾರೆ ನೆಕ್ಸ್ಟ್ ಟೈಮ್ ಬಿಡಿ ಸರ್ ಅವರು. ಎಸ್ ಸರ್. ಸಿಂಬಾಲಿಕ್ ಮ್ಯಾಮ್, ಸಿಂಬಾಲಿಕ್. ಎಸ್ ಸರ್. ಈ ಕಡೆ
ಯಾರು ಯಾರು ಏನದು ಯಾರದು? ಸರ್ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್, ಅದು ಕಾಂಟ್ರವರ್ಸಿ ಆಗಿತ್ತು. ನೀವು ಅದಕ್ಕೆ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ, ರಿಯಾಕ್ಷನ್ ಕೇಳ್ತಾ ಇದ್ದಾರೆ. ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್. ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಅಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವಶನ್. ಸುದೀಪ್ ಸರ್ ಈ ಸೈಡು ಸರ್, ಮಾರ್ಕ್ ಫಿಲಂ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತೆ ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್, ಅಂದ್ರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ. ಸೊ ಈಗ 30ನೇ ತಾರೀಕು ಸೆನ್ಸಾರ್ ಬೋರ್ಡ್ ಅನ್ನೋ ಸೆನ್ಸಾರ್ ತಗೊಂಡು ವಿಜ್ಞಾನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ ಕೆಡಿ ಫಿಲಂಗೆ ಪೈರಸಿ ಆಗದಲ್ಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಸ್ಯಾಂಡಲ್ವುಡ್ ಕೇಳ್ತಾ ಇದ್ದೀನಿ. ಅಂದ್ರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರಂಗೆ ಕೆಡಿ ಸಿನಿಮಾನ ಥಿಯೇಟರ್ ಅಲ್ಲೇ ರಿಲೀಸ್ ಆಗಿ ಏನಲ್ಲ, ಕೂತಿದ್ದಾರೆ ಧ್ರುವಾರ್ ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವರಿಂದ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವರಿಂದ, ನೋಡ್ಕೋತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಅಂಡ್ ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಕ್ಕೇ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ರು, ಅವ್ರಿಗೆ ಕಳ್ಳನ ಮಕ್ಕಳ ಬಗ್ಗೆ ನಾವೇನು ಮಾತಾಡೋದು? ಹಾಗಂತ ಈಗ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ, ಪೈರಸ್ ಇದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ. ಥಿಯೇಟ್ರ್ ನಮ್ಮ ದೇವ್ರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್. ಖಂಡಿತವಾಗ್ಲು ಸರ್, ಮಾಡಿದ್ದೀನಲ್ಲ ಸರ್, ಎಷ್ಟೋ ಮಾಡಿದ್ದೀನಲ್ಲ. ಪ್ರೇಮ್ ಏನು ಇವಾಗ ಬಂದಿರೋದು ನನ್ನ ಲೈಫಲ್ಲಿ, ಈ ಕ್ಯಾಮಿಯೋ ಕೇಳ್ಕೊಂಡು ಅಟ್ಲೀಸ್ಟ್ ಎಷ್ಟು ಚೆನ್ನಾಗಿ ಮಾಡಿಲ್ಲ ನಾನು. ಇನ್ನೊಂದು, ಎಲ್ಲರೂ ಸಿನಿಮಾಗೆ ಬರಬೇಕು ಅಂತ ಇಲ್ಲ. ನಿಮ್ಮ ಟ್ರೈಲರ್ ಲಾಂಚಿಗೆ ಕರೆದಿದ್ದಾರೆ, ಇನ್ನೊಂದೇನಕ್ಕೋ ಕರೆದಿದ್ದಾರೆ, ಹಾಡು ಹೇಳಕ್ಕೆ ಕರೆದಿದ್ದಾರೆ. ನೀವು ನಂಬ್ತಿರೋ ನಂಬಿ ಬಿಟ್ರೆ ಬಿಡಿ. ನಾನು ನನ್ನ ಸಿನಿಮಾಗಳಿಗೆ ಹಾಡಕ್ಕೆ ಕೇಳಿದ್ರು ನಾನು ಹಾಡಕ್ಕೂ, ನಾಟ್ ದಟ್ ಐ ಆಮ್ ಎ ಗ್ರೇಟ್ ಸಿಂಗರ್ ಸರ್, ಬಟ್ ಐ ಡೋಂಟ್ ಲೈಕ್ ಟು. ನನಗೆ ಇನ್ನೊಬ್ಬರಿಗೆ ಅದು ಸಪೋರ್ಟ್ ಆಗುತ್ತಾ ಮಾಡಲಿ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾವುದೋ ಇನ್ನೊಂದು ಯುವ ಪ್ರತಿಭೆಗೆ ಯಾರಿಗಾರು ಕೊಡ್ರಿ ಅವಕಾಶ, ಆ ಸಿನಿಮಾ ಇಷ್ಟ, ಆ ಸಾಂಗ್ ಹಿಟ್ ಆದ್ರೆ ಅವ್ರಿಗೊಂದು ಲೈಫ್ ಆಗುತ್ತೆ ಅಂತೀನಿ. ಐ ಹ್ಯಾವ್ ಗಾನ್ ಸರ್. ಎಷ್ಟೋ ಕಡೆ ಹೋಗಿದ್ದೀನಿ ನಾನು, ಮಾಡಿಲ್ಲ ಅಂತಲ್ಲ, ನಾನು ಹ್ಯಾವ್ ಡನ್. ನೀವು ಇವೆಲ್ಲ ಸುಮ್ಮನೆ ಅನಾವಶ್ಯಕ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಕನ್ನಡ ಗೊತ್ತಿಲ್ಲದಿರೋರು ಅಲ್ಲಿ ಪ್ರಧಾನಮಂತ್ರಿನೂ ಗೊತ್ತಿದ್ದಾರೆ. ಕನ್ನಡ ಗೊತ್ತಿಲ್ಲದಿರೋ ಪ್ರಧಾನಮಂತ್ರಿ ಅದು ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಹೇಳ್ತೀನಿ ಕೇಳಿ, ಅದು ಬ್ಯೂರೋ, ಯು ಆರ್ ಟಾಕಿಂಗ್ ಅಬೌಟ್ ಬ್ಯೂರೋಕ್ರಾಟ್ಸ್ ಹಿಯರ್. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಇಟ್ಸ್ ವೆರಿ ಥಿಂಗ್, ಇಟ್ಸ್ ನಾಟ್. ಎಷ್ಟು ಕರ್ನಾಟಕದಲ್ಲಿ 80 ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ 80 ಸಿನಿಮಾದಲ್ಲಿ 75 ಸಿನಿಮಾಗಳು ಏನು ಪ್ರಾಬ್ಲಮ್ ಇಲ್ಲದೆ ಸೆನ್ಸಾರ್ ಮಾಡಿಕೊಟ್ಟಿದ್ದಾರೆ ಅವರು. ಯಾವ್ಯಾವುದೋ ಕಾರಣಗಳಿಗೆ ಕಮರ್ಷಿಯಲ್ ಸಿನಿಮಾಗಳು ತೆಗೆದಾಗ ಇರುತ್ತೆ. ಹಾಗಂತ ಬ್ಯೂರೋಕ್ರಾಟ್ಸ್ ಬಗ್ಗೆ ಆ ಥರ ಮಾತಾಡೋ ತಪ್ಪಾಗುತ್ತೆ. ಅಂಡ್ ಇಟ್ಸ್ ನಾಟ್ ಇವನ್ ರೈಟ್ ಫಾರ್ ಅಸ್ ಟು ಟಾಕ್ ಅಬೌಟ್ ಆಲ್ ದಟ್. ದೇ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಸರ್. ಕೊನೆ ಪ್ರಶ್ನೆ ಹೇಳಿದ್ರು ತಾನೆ, ಅವಲ್ಲೇ ಮಾತಿಗೆ ನಿಲ್ಬೇಕು ತಾನೆ, ಅಲ್ಲ ಮಾತಿಗೆ ಭದ್ರಾಗಿರ್ಬೇಕು ತಾನೆ. ಅದೇ ನಾವು ಮಾತು ತಪ್ಪಿದ್ರೆ ಹೆಂಗ್ ಆಗ್ತಾರೆ ಶಾರದಾ ಅವರು. ನನ್ನ ಕೊನೆ ಪ್ರಶ್ನೆ ನನ್ನನ್ನ ನಾನು ಮುಗಿಸ್ಕೊಂತೀವಿ ಅಂದ್ರು. ಕರೆಕ್ಟಾ? ಆದ್ರೂ ನಾವು ಒಳ್ಳೆಯವರಮ್ಮ, ಒಂದು ಅವಕಾಶ ಕೊಡ್ತೀವಿ. ನಾವು ಅಷ್ಟು ಕ್ಷಮಿಸ್ತೀವಿ. ನಾವು ಅಷ್ಟು ಕೋಪಿಷ್ಠರಲ್ಲ, ಒಳ್ಳೆಯವರು ನಾವು. ಪ್ರೇಮ್, ಉತ್ತರ ಕೊಡಿ ಪ್ರೇಮ ಶಾರದೆಗೆ. ಎಸ್ ಮೇಡಮ್, ಅಡ್ವಾನ್ಸ್ ಬುಕಿಂಗ್ ಹೋಗಿ ತುಂಬಾ ಚೆನ್ನಾಗಿ ಹೋಗ್ತಿದೆ. ಬಟ್ ಆ ಥಿಯೇಟರ್ಸ್ ಮತ್ತೆ ಇದೆಲ್ಲ ಕೆವಿಎನ್ ಪ್ರೊಡಕ್ಷನ್, ಸುಪ್ರೀತ್ ಅವರು ಮತ್ತೆ ಕೆವಿಎನ್ ಪ್ರೊಡಕ್ಷನ್ ನೋಡ್ಕೊತಿದೆ ಮೇಡಮ್. ಎಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸರ್ ಆಗಲೇ ಡಾರ್ಲಿಂಗ್ ಹೇಳಿದ್ರು. ಸೊ ಮುಗೀತು ಸರ್. ಎಸ್ ಮುಗೀತು ಸೆನ್ಸಾರ್ ಸರ್. ನೋ 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 ಸರ್, ನೋ ನೋ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕೊನೆ ಪ್ರಶ್ನೆ. ಮಗ ಇವತ್ತು ಸೆನ್ಸರ್ ಆಗಿದೆ, ಇವತ್ತು ಸೆನ್ಸರ್ ಆಗಿ ಬಂದಿದೆ. ಓಕೆ, ನಾಳೆಯಿಂದ ಎಲ್ಲಾ ಲ್ಯಾಂಗ್ವೇಜ್ ಕನೆಕ್ಟ್ ಆಗ್ತವೆ. ಬಟ್ 30ಕ್ಕೆ ರಿಲೀಸ್ ಆಗುತ್ತೆ. ಸೊ ಕನೆಕ್ಟ್ ಆಗ್ತದೆ. ಲೇಟ್ ಎಷ್ಟು ಇದಾಗ್ತದೆ ಅಷ್ಟು ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಎಸ್ ಎಸ್ ಮಗನೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಸಾಂಗ್ ರಿಲೀಸ್ ಇದೆ. ಒಂದೇ ನಿಮಿಷ, ನಾನೊಂದು ಪ್ರಶ್ನೆ ಇದೆ ಅಮ್ಮ. ಈಗ ನಿಮ್ಮ ಹೆಸರಿನಂದ್ರೆ ಸಾರಿ ಮಾಡ್ತೇನೆ. ಶಮೀರಾ ಶಮೀರಾ ಅವರೇ,